ಭಗೀರಥ ಆಧುನಿಕ ಕೆಂಪೇಗೌಡ SR ವಿಶ್ವನಾಥಣ್ಣನವರ ಒಂದು ಹುಟ್ಟುಹಬ್ಬ. ಇವತ್ತು ನೀವು ನೋಡಬಹುದು ಹಬ್ಬದ ರೀತಿಯಲ್ಲಿ ಸಡಗರದಿಂದ ಏನು ಜನಸಾಗರ ಇವತ್ತು ನೋಡಿದ್ರೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಇವತ್ತು ಜನಗಳು ಅಂತೇಳಿ ನೀವೆಲ್ಲರೂ ಸಹ ಇವತ್ತು ಸಾಕ್ಷಿ ಆಗ್ತಾ ಇದೆ. ಹಿಂದೆ ಎಲ್ಲ ನಾವು ಬರ್ತಡೇ ಮಾಡ್ಬೇಕಾದ್ರೆ 30 ರಿಂದ 40 ಸಾವಿರ ಆಗ್ತಾ ಇತ್ತು. ಆದ್ರೆ ಇವತ್ತು ಅತಿ ಹೆಚ್ಚಾಗಿ ಒಂದು 50 ರಿಂದ 60 ಸಾವಿರ ರೀಚ್ ಆಗುವಂತಹ ಮಟ್ಟ ಕಾಣ್ತಾ ಇದೆ. ಬೆಳಗಿಂದನೂ ಸಹ ನಿರಂತರವಾಗಿ ಜನಸಾಗರ ನಿಂತ್ಕೊಳಕ್ಕೂ ನಮಗೆ ಜಾಗ ಸಿಗ್ತಾ ಇಲ್ಲ, ಅಷ್ಟು ಜನಸಾಗರ ಇವತ್ತು ಬರ್ತಾ ಇದ್ದಾರೆ. ಇದೆಲ್ಲ ಸಹ ಇವತ್ತೊಬ್ಬ ರಾಜಕಾರಣಿ ಜನಗಳ ಮಧ್ಯೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಸಾಕ್ಷಿ ಇವತ್ತು SR ವಿಶ್ವನಾಥಣ್ಣನವರು. ಸುಮಾರು ಜನ ಇವತ್ತು ಬರ್ತಡೇಗಳೇ ಆಚರಣೆ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು. ಇವತ್ತು ನಾವು ಕಾರ್ಯಕರ್ತರು ಏನು 18 ವರ್ಷದಿಂದ ನಿರಂತರವಾಗಿ ಶಾಸಕರ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ. 18 ವರ್ಷದಿಂದ ಸಹ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಹುಟ್ಟುಹಬ್ಬದ ಒಂದು ಆಚರಣೆ ಸಂದರ್ಭದಲ್ಲಿ ಬಹಳಷ್ಟು ಜನಗಳಿಗೆ ಅನುಕೂಲವಾಗುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸುಮಾರು ಜನಕ್ಕೆ 94 ಶ್ರೀ ಹಕ್ಕುಪತ್ರ ಕೊಡ್ತಾ ಇದ್ದೀರಿ. ಅದೇ ರೀತಿ ಪತ್ರಕರ್ತರಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ, ಅಂಗವಿಕಲರಿಗೆ ಬೈಸೈಕಲ್ ನ ವಿತರಣೆ ಕಾರ್ಯಕ್ರಮ, ಹೆಣ್ಣು ಮಕ್ಕಳಿಗೆ ಏನು ಟೈಲರಿಂಗ್ ತರಬೇತಿ ಕೊಟ್ಟು ಅವರಿಗೆ ಮಿಷಿನ್ ಕೊಡುವಂತಹ ಕಾರ್ಯಕ್ರಮ, ಹಾಗೆ ಬ್ಯೂಟಿಷಿಯನ್ ತರಬೇತಿ ಕೊಡುವಂಥದ್ದು, ಲಕ್ಷಾಂತರ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಮಾಡಿದ್ದೀರಿ. ಹಿಂದೆ ನಿನ್ನೆ ಸುಮಾರು ಯಲಹಂಕ ನಗರದಲ್ಲಿ ಮಾತ್ರ 11,000 ಹೆಲ್ಮೆಟ್ಗಳ ವಿತರಣಾ ಕಾರ್ಯಕ್ರಮ ಆಗಿದೆ. ಅದು ಶಾಸಕರು ಎಷ್ಟು ಯುವಕರ ಮೇಲೆ ಒಂದು ಕಾಳಜಿ ವಹಿಸಿ ಏನು ಅಲ್ಲಲ್ಲಿ ಒಂದು ಈಗ ನಾವು ರೋಡಲ್ಲಿ ಓಡಾಡ್ಬೇಕಾದ್ರೆ ಶ್ರದ್ಧಾಂಜಲಿ ಫೋಟೋಗಳು ನೋಡ್ತೀರಿ. ಅದು ಏನು ವಿಚಾರ ಅಂತ ಕೇಳಿದ್ರೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು ಯುವಕರು ಅಂತಾರೆ. ಆ ಯುವಕರು ನಷ್ಟ ಕುಟುಂಬಕ್ಕೆ ಬಹಳಷ್ಟು ಆಗ್ತದೆ. ಅದರಿಂದ ಶಾಸಕರು ಅದನ್ನ ಮನಗಂಡು ಇವತ್ತು 11,000 ಹೆಲ್ಮೆಟ್ಗಳನ್ನ ನಿನ್ನೆ ಯಶಸ್ವಿಯಾಗಿ ಯಲಹಂಕ ನಗರಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಗ್ರಾಮಾಂತರಕ್ಕೆ ಇನ್ನೂ ಸಹ 10-15,000 ಹೆಲ್ಮೆಟ್ಗಳನ್ನ ಆರ್ಡರ್ ಮಾಡಿ ಬರೋ ತಿಂಗಳು ಕೊಡೋದಿದ್ದಾರೆ. ಈ ರೀತಿಯ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಶಾಸಕರ ಜೊತೆ ಇಡೀ ಯಲಹಂಕ ಕ್ಷೇತ್ರದ ಜನತೆ, ಎಲ್ಲಾ ಧರ್ಮ, ಎಲ್ಲಾ ಜಾತಿಯ ಧರ್ಮದವರು ಇವತ್ತು ನಿಂತ್ಕೊಂಡು ಅವರ ಕೈಯನ್ನ ಬಲಪಡಿಸ್ತಾ ಇದ್ದೀರಿ. ಅವ್ರ ಜೊತೆಯಲ್ಲಿ ಇರ್ತೀರಿ. ಮುಂದೆ ಅವರು 1 ಲಕ್ಷದ ಅಧಿಕವಾಗಿ ಗೆದ್ದು ಈ ರಾಜ್ಯಕ್ಕೆ ಅವರ ವಿಸ್ತಾರ ಆಗ್ಬೇಕು ಅಂತ ಅವರ ಕೆಲಸ ಕಾರ್ಯ. ಇವತ್ತು ಯಲಹಂಕದಲ್ಲಿ ಅಭಿವೃದ್ಧಿಯನ್ನ ನಾವು ನೋಡಿದಿರಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಮಂತ್ರಿಯಾಗಿ ರಾಜ್ಯಕ್ಕೆ ಅವ್ರ ಕೆಲಸ ವಿಸ್ತಾರ ಆಗ್ಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಅವ್ರಿಗೆ ದೇವರ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲವನ್ನ ಕೊಡ್ಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅಧಿಕಾರ ಕೊಡ್ಲಿ ಅಂತೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು KM ಮುರಳಿ, SC ಮೋರ್ಚಾ ಯಲಹಂಕ ನಗರ ಮಂಡಲ ಅಧ್ಯಕ್ಷರು. ಇವತ್ತು ಯಲಹಂಕ ದಿನಪತ್ರಿಕೆ ವಿತರಕರ ಸಂಘದಿಂದ ಮೊದಲಿಗೆ ನಮ್ಮ ಯಲಹಂಕ ಜನಪ್ರಿಯ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ, ನಾವು ದಿನಪತ್ರಿಕೆ ವಿತರಕರು ಅಂದ್ರೆ ಇಡೀ ಕರ್ನಾಟಕದಲ್ಲೇ ತಗೊಂಡ್ರು ಪತ್ರಿಕೆ ಹಾಕೋರ್ನ ಯಾರು ಗುರುಸಲ್ಲ. ಪತ್ರಕರ್ತರಿಗೆ ಒಂದು ಅವಕಾಶ ಇರ್ತದೆ, ಯಾವ್ದ್ರಲ್ಲ ಆಗ್ಲಿ ಪತ್ರಿಕೆ ಮನೆಗೆ ಹಂಚೋರ್ಗೆ ಯಾವುದೇ ಒಂದು ಯಾವ ರಾಜಕೀಯದಲ್ಲಾಗ್ಲಿ ಯಾವ ದೊಡ್ಡ ಲೀಡರ್ಗಳಾಗ್ಲಿ ಸಹಕಾರ ಕೊಡೋದಿಲ್ಲ. ಇವತ್ತು ನಮ್ಮ ಶಾಸಕರು 18 ವರ್ಷದಿಂದ ಶಾಸಕರಾದ್ಮೇಲೆ ಬರ್ತಡೇ ಮಾಡ್ಕೊಂತ ಇದಾರೆ. ಅದಕ್ಕೆ ಮುಂಚೆಯಿಂದನೂ ನಮ್ಮ ಪತ್ರಿಕೆ ವಿತರಕರ ಸಂಘ ಜೊತೆಯಲ್ಲೇ ಆಗಿದ್ದಾರೆ. ಪ್ರತಿ ಹಂತದಲ್ಲೂ ನಮ್ಮ ಜೊತೆಯಾಗಿ ಬಂದು ಗುರುತಿಸಿ ನಮ್ಮ ಕಷ್ಟಗಳನ್ನ, ಇವತ್ತು ಪತ್ರಿಕೆ ವಿತರಕರ ಕಷ್ಟ ಎಷ್ಟಿದೆ ಅವರೇ ಹೇಳ್ತಾರೆ. ಬೆಳಿಗ್ಗೆ ಹೊತ್ತು ಕಷ್ಟ 4 ಗಂಟೆಗೆ ಎದ್ದೇಳ್ತೀರಾ, ನಾಯಿಗಳ ಕಾಟ, ಇನ್ನೊಂದು ಕಾಟ, ಯಾರು ಸಪೋರ್ಟ್ ಮಾಡೋಲ್ಲ. ಅಂತ ಟೈಮಲ್ಲಿ ಕೂಡ ನಮ್ಮ ಜೊತೆಲಿ ನಿಂತ್ಕೊಂಡು ನಾವೆಲ್ಲೋ ಫುಟ್ಪಾತ್ ನಾವು ಪತ್ರಿಕೆ ಹಂಚ್ಕೊಂಡು ಮಾಡ್ತಾ ಇದ್ದವ್ರಿಗೆ ಒಂದು ಸ್ಥಳ ಕೊಟ್ಟು, ಒಂದು ಇರೋದಕ್ಕೊಂದು ಆಫೀಸ್ ಕೊಟ್ಟು ಮೀಟಿಂಗ್ ಮಾಡೋಕ್ಕಾಗ್ಲಿ, ಇನ್ನೊಂದಕ್ಕಾಗ್ಲಿ, ಕಾರ್ಯಕ್ರಮ ಮಾಡೋಕ್ಕಾಗ್ಲಿ, ನಮ್ಮೆಲ್ಲಾ ವಿತರಕರನ್ನ ಅವ್ರು TTD ಮೆಂಬರ್ ಆದಾಗ ಎಲ್ಲಾ ವಿತರಕರನ್ನು ಅವ್ರದೇ ಸ್ವಂತ ಗಾಡಿ ಮಾಡಿ ಕರ್ಕೊಂಡೋಗಿ ಮುಂದೆ ದೇವ್ರ ದರ್ಶನ ಮಾಡಿ ಆಮೇಲೆ ಜೊತೆಯಲ್ಲೇ ಕರ್ಕೊಂಬಂದು, ಅದು ದಂಪತಿ ಸಮೇತ ನಮ್ಮ ಜೊತೆಗೆ ಬಂದಿದ್ದವರು. ಅದಾದ್ಮೇಲೆ ಸೈಕಲ್ ಏನಕ್ಕೆ ಅಂದ್ರೆ ಪ್ರತಿ ವರ್ಷ ನಮ್ಮ ಪತ್ರಿಕೆ ವಿತರಕರಲ್ಲಿ ಎಷ್ಟೋ ಜನ ಗೊತ್ತಿಲ್ಲ, ಪತ್ರಿಕೆ ಹಾಕೋ ಹುಡುಗರಿಗೆ ಸೈಕಲ್ ಕೂಡ ಇರೋದಿಲ್ಲ. ಆ ನಡ್ಕೊಂಡು ಕೂಡ ಹಾಕಿರೋರು ಸುಮಾರು ಉದಾಹರಣೆ ಇದೆ. ಆ ತರದಲ್ಲಿ ನಮ್ಮ ಪತ್ರಿಕೆ ವಿತರಕ ಹುಡುಗರು ಸೈಕಲ್ ಇಲ್ಲ ಅಂತ ಹೇಳಿದ ತಕ್ಷಣ ಕಳೆದ ವರ್ಷ 50 ಸೈಕಲ್ ಕೊಟ್ರು. ಅದಾದ್ಮೇಲೆ ಈ ಸಾರಿನೂ ಸೈಕಲ್ ಕೊಟ್ಟು ನಿನ್ನೆ 50 ಹೆಲ್ಮೆಟ್ ಕೊಟ್ಟಿದ್ದಾರೆ ನಮ್ಮ ಪತ್ರಿಕೆ ವಿತರಕರ ಸಂಘಕ್ಕೆ. ಎಷ್ಟೋ ಜನಕ್ಕೆ ಗಾಡಿ ಇರ್ತವೆ, ಹೆಲ್ಮೆಟ್ ಇರಲ್ಲ, ಹೆಲ್ಮೆಟ್ ಪ್ರಾಣ ಹಾನಿ ಆಗುತ್ತೆ ಅಂತ ಅವರು ಮನಗಂಡು ನಮ್ಮ ಪತ್ರಿಕೆ ವಿತರಕರು ಯಾವಾಗ ಕೇಳಿದಾಗೂ ಏನ್ ಕೇಳಿದ್ರು ಇಲ್ಲ ಅಂದಿರ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಡೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲೇ ಇಂತಹ ಶಾಸಕರು ಸಿಗೋದು ನಮ್ಮ ಪತ್ರಿಕೆ ವಿತರಕರಿಗೆ ತುಂಬಾ ಅಭಿಮಾನ ಇದೆ. ಯಾಕಂದ್ರೆ ಯಾರಿಗೂ ಇಂಥ MLA ಸಿಗಲ್ಲ. ಎಲ್ಲಾ ಕ್ಷೇತ್ರದಲ್ಲೂ MLA ಇರ್ತಾರೆ, ಬಟ್ ಇಂಥ MLA ಪತ್ರಿಕಾ ವಿತರಕರನ್ನು, ಕಡು ಬಡವರನ್ನು ಸಹಕಾರ ಕೊಟ್ಟು ಮಾಡ್ಕೊಂಡ್ ಬಂದಿರೋದು ಏಕೈಕ ವ್ಯಕ್ತಿ, ಏಕೈಕ MLA. ಇವ್ರಿಗೆ ಫ್ಯಾಮಿಲಿಗೆ ದೇವರು 100 ವರ್ಷ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಉನ್ನತ ಅಧಿಕಾರ ಸಿಕ್ಲಿ ಅಂತ ನಾವ್ ಎಲ್ಲಾರನ್ನು ಕೇಳ್ಕೊಂತೀವಿ. ಯಲಹಂಕ ದಿನಪತ್ರಿಕೆ
ಇಬ್ರು ವಾಣಿ ಮೇಡಮ್ ಅಷ್ಟೇ, ವಿಶ್ವನಾಥ್ ಅವರು ಅಷ್ಟೇ ಸ್ಪಂದಿಸ್ತಾರೆ. ತುಂಬಾ ಕರುಣಾಮಯಿಗಳು, ಪ್ರೀತಿಮಯಿಗಳು. ಎಲ್ಲರನ್ನು ಅವರೇ ಕರೆದಿರೋದು. ಒಟ್ಟಲ್ಲಿ ಜನರಲ್ ಆಗಿ ಅವರು ನಮ್ಮ ಹುಟ್ಟು ಹಬ್ಬ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಪೇಪರು, ಟಿವಿ, ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲಾ ಕಡೆಗೂ ಅನೌನ್ಸ್ ಮಾಡಿದ್ದಾರೆ. ಈಗ ನೀವು ಅಭಿಮಾನದಿಂದನೂ ಬಂದಿದ್ದೀರಿ? ಹೌದು, ನಾವು 2 ವ್ಯಾನ್ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ನಾವು ಸ್ವಂತವಾಗಿ 2 ವ್ಯಾನ್ ಮಾಡ್ಕೊಂಡ್ ಬಂದಿದ್ದೀವಿ. ನಾವು ಟೈಲರಿಂಗ್ ಈ ಕಡೆಯಿಂದ ಅವರೇ ವಿಶ್ವವಾಣಿ ಫೌಂಡೇಶನ್ ಇಂದ ಟೈಲರಿಂಗ್ ಕೊಡಿಸ್ತಾ ಇದ್ದಾರೆ. 3 ತಿಂಗಳು ಮಿಷನ್ ಕೊಡ್ತಾರೆ ಅವರು, ಟೈಲರಿಂಗ್ ಮಿಷನ್. ತುಂಬಾನೇ ಹೆಮ್ಮೆ ಅಂತ ಹೇಳಿ ನಾವು ಹೇಳ್ತಾರೆ. ಹೆಮ್ಮೆ ಆಗುತ್ತೆ. ಈಗ ಮುಂದೆ ಅವ್ರು ಏನಾಗ್ಬೇಕು ಅಂತ ಇಷ್ಟಪಡ್ತೀರಿ? ಅವ್ರು ಮಿನಿಸ್ಟರ್ ಆಗ್ಬೇಕು ಸರ್, ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕು.